ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರಿಂದ ದಾಳಿ ಪ್ರಕರಣ ಭಯೋತ್ಪಾದಕರಿಗೆ ಆಶ್ರಯ ನೀಡಿದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಲಾಗಿದೆ. ಪಹಲ್ಗಾಮ್ನ ಬಡ್ಕೋಟ್ ನಿವಾಸಿ ಪರ್ವೇಜ್ ಅಹಮದ್ ಜೋಥರ್, ಹಿಲ್ಪಾರ್ಕ್ನ ಬಶೀರ್ ಅಹಮದ್ ಜೋಥರ್ ಬಂಧಿಸಿರುವಂಥದ್ದು ಎನ್ಐಎ. ಬಂಧಿತರಿಂದ ಮೂವರು ಶಸ್ತ್ರಸಜ್ಜಿತ ಉಗ್ರರ ಗುರುತು ಬಹಿರಂಗ ಆಗಿದೆ. ಲಷ್ಕರ್ಗೆ ತೊಯಬಾಗೆ ಸಂಬಂಧಿಸಿದಂತ ಪಾಕ್ ಪ್ರಜೆಗಳು ಅಂತ ದೃಢಪಡಲಾಗಿದೆ. ಇದೇ ಸಂಘಟನೆಗೆ ಸೇರಿದ ಮೂವರು ಉಗ್ರರಿಂದ ನಡೆದಿದ್ದಂಥ ದಾಳಿ. ಪಹಲ್ಗಾಮ್ ದಾಳಿಗೂ ಮುನ್ನ ಇಬ್ಬರು ಉಗ್ರರಿಗೆ ಆಶ್ರಯವನ್ನು ನೀಡಲಾಗಿತ್ತು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಬಂಧಿತ ಆರೋಪಿಗಳು ಇಬ್ಬರು ಉಗ್ರರಿಗೆ ಆಶ್ರಯ ನೀಡಿದ್ರು. ಜೊತೆಗೆ ಆಹಾರ, ಆಶ್ರಯ ಸೇರಿದಂತೆ ಹಲವು ಸೌಲಭ್ಯವನ್ನು ಕೂಡ ಇವರು ಒದಗಿಸಿದ್ರಂತೆ. ಏಪ್ರಿಲ್ 22ರಂದು ಗುಂಡಿಕ್ಕಿ 26 ಪ್ರವಾಸಿಗರನ್ನ ಹತ್ಯೆಗೈದಿದ್ರು ಉಗ್ರರು. ಪ್ರಕರಣ ಸಂಬಂಧ ಎನ್ಐಎಯಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇವರುಗಳು ಉಗ್ರರು ಬಂದು ಇಲ್ಲಿ ನೆಲೆಸೋದಕ್ಕೆ ಅವರಿಗೆ ಊಟ, ತಿಂಡಿ, ಬಟ್ಟೆ, ಮೂಲಭೂತ ಸೌಕರ್ಯ ಇದೆಲ್ಲದರ ವ್ಯವಸ್ಥೆನ ಮಾಡಿಕೊಟ್ಟಿದ್ರು. ಮೊದಲು ಇಂಥವರನ್ನ ಹೊಡೆದು ಸಾಯಿಸಬೇಕು. ದೇಶದೊಳಗಡೆ ಇದ್ದುಕೊಂಡೇ ದೇಶಕ್ಕೆ ದ್ರೋಹ ಬಗೆಯುವಂಥವ್ರು. ಈ ಥರ ಅಟ್ಯಾಕ್ ಆಗುತ್ತೆ, ಉಗ್ರರು ಏನು ಮಾಡ್ತಾರೆ ಅನ್ನೋದು ಗೊತ್ತಿದ್ದು ಕೂಡ ಇವರಿಗೆ ಆಶ್ರಯ ನೀಡಿದ್ದು ಮಹಾ ತಪ್ಪು. ಕಾನೂನಿನಲ್ಲಿ ಅದಕ್ಕೂ ಕೂಡ ಶಿಕ್ಷೆ ಅನ್ನೋದು ಇದೆ. ಇದೀಗ ತನಿಖಾ ಸಂದರ್ಭದಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಂಥ ಅಧಿಕಾರಿಗಳು, ಎನ್ಐಎ ಅಧಿಕಾರಿಗಳು ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಇನ್ನಷ್ಟು ಮಾಹಿತಿ ಸಿಗುವ ಸಾಧ್ಯತೆಗಳಿಗಿದೆ. ಉಗ್ರರು ಎಷ್ಟು ಮಂದಿ ಬಂದಿದ್ರು, ಎಷ್ಟು ದಿನ ಇಲ್ಲಿ ಇದ್ರು, ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆಯಲ್ಲಿ ಮಾಹಿತಿ ಸಿಗುತ್ತೆ.